ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ನಿಮಗೆ ಹೋಮ್ ಮೇಡ್ ಧಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೊತೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಟೊಮೊಟೊ ಪೇಸ್ಟ್ಗೆ ಎಲ್ಲದಕ್ಕೂ ರೆಡಿ ಮಾಡಿ ಮಿಕ್ಸಿಗೆ ಹಾಕಿ ಮಿಕ್ಸಿಯಲ್ಲಿ ರುಬ್ಬಿ ಇನ್ನೊಂದು ಕಡೆ ಪಾತ್ರೆಯಲ್ಲಿ ಎಣ್ಣೆ ಫ್ರೈ ಮಾಡ್ಕೊಂಡು ಅದರೊಳಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿಯಲ್ಲಿ ಹಾಕಿ ಅದನ್ನೂ ಇನ್ನೊಂದು ಕಡೆ ರೆಡಿ ಮಾಡಿ, ಮತ್ತು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನೆಕ್ಸ್ಟು ಅದನ್ನು ಪಾತ್ರೆ ಮುಚ್ಚಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನೆಕ್ಸ್ಟು ಅದ್ರ ಬೇಕಾಗಿರೋ ಮಸಾಲೆ ಐಟಮು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆ ನಂತರ ಸ್ವಲ್ಪ ಹೊತ್ತು ಒಂದು 15 ನಿಮಿಷ ಚೆನ್ನಾಗಿ ಅದನ್ನು ತಿರುಗಿಸ್ಬೇಕು. ಅದಾದಮೇಲೆ ನಾನು ರೆಡಿ ಮಾಡಿರೋಂತಹ ಪೇಸ್ಟ್ಗಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಟೊಮೊಟೊ ಪೇಸ್ಟು, ಆಮೇಲೆ ಈರುಳ್ಳಿ ಪೇಸ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡು ಮಿಕ್ಸ್ ಮಾಡ್ತಿದ್ರೆ ವಾಸನೆ ಘಮ ಘಮ ಅಂತಿರುತ್ತೆ. ಲೈಟಾಗಿ ಕರಿಬೇವು ಸೊಪ್ಪು, ನೆಕ್ಸ್ಟು ನಾವು ಹಾಕೋದೇ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಚಿಕನ್ ದಮ್ ಬಿರಿಯಾನಿ ಪೌಡರ್ ಅದನ್ನು ಮಿಕ್ಸ್ ಮಾಡ್ಕೊಂಡು ಅದ್ರ ನೆಕ್ಸ್ಟು ಗರಂ ಮಸಾಲ, ಅದಾದಮೇಲೆ ಚಿಕನ್ ಫ್ರೈ ಪೌಡರ್ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 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 ಫ್ರೆಂಡ್ಸ್, ಹೆಂಗೆ ಮಾಡಬೇಕು ಅಂದರೆ ಮಾಡ್ತಿದ್ರೆ ಸ್ಮೆಲ್ ಘಮ ಘಮ ಅಂತಿರಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನೊಂದು ಕಡೆ ನಾನು ರೈಸ್ ರೆಡಿ ಮಾಡಿದೆ. ಚಿಕನ್ ಧಮ್ ಬಿರಿಯಾನಿಗೆ ಬೇಕಾಗಿರೋಂತಹ ವೈಟ್ ರೈಸ್, ಆಮೇಲೆ ಆ ವೈಟ್ ರೈಸ್ ಇರೋಂತಹ ಪಾತ್ರೆಯಲ್ಲಿ ಲೈಟಾಗಿ ನಾವು ನಿಂಬೆಹಣ್ಣು, ಟೊಮೆಟೊ, ಲೈಟಾಗಿ ಎಣ್ಣೆ ಹಾಕಿ ಡೀಪ್ ಫ್ರೈ ಆಗಿರೋಂಥ ಈರುಳ್ಳಿ ಎಲ್ಲ ಹಾಕಿ ರೈಸ್ ಹಾಕಿ ಇದ್ರ ಮೇಲೆ ಚಿಕನ್ ಹಾಕಿ ಲೇಯರ್ ಬೈ ಲೇಯರ್ ರೈಸ್ನ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಬೇಕು ಸ್ನೇಹಿತರೆ. ಏನಕ್ಕೆ ಅಂದರೆ ಧಮ್ ಬಿರಿಯಾನಿ ಮಾಡುವ ವಿಧಾನ ಹೀಗೇನೆ. ಆಮೇಲೆ ಇನ್ನೊಂದು ಲೇಯರಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಚಿಕನ್ ಮಸಾಲ, ಚಿಕನ್ ಮಾಡಿರೋದೆಲ್ಲ ಮಿಕ್ಸ್ ಮಾಡಿ, ಇದು ಬಂದ್ಬಿಟ್ಟು ಕಲರ್ ಪೌಡರ್ ಅಂದರೆ ಚಿಕನ್ ಧಮ್ ಬಿರಿಯಾನಿ ಕಲರ್ ಪೌಡರ್. ಆಮೇಲೆ ಲೈಟಾಗಿ ತುಪ್ಪ ಹಾಕಿ ಪಾತ್ರೆಯಲ್ಲಿ ಮುಚ್ಚಿ ಅದ್ರ ಮೇಲೆ ಏನಾದರೂ ವೀಟಾಗಿರೋಂತಹ ಒಂದು ಕಲ್ಲನ್ನು ಇಟ್ಟು 15 ನಿಮಿಷ ಬಿಟ್ಬಿಡಿ. ಅದಾದ ನಂತರ ತಿಂದು ನೋಡಿದ್ವಿ, ಆಹಾ ರೀ, ಹೈದ್ರಾಬಾದ್ ದಮ್ ಬಿರಿಯಾನಿ ಹೇಗಿದೆ ಟೇಸ್ಟು? ಫ್ರೆಂಡ್ಸ್, ದಯವಿಟ್ಟು ನೀವು ಈ ಥರ ಧಮ್ ಬಿರಿಯಾನಿನ ಮನೇಲಿ ಟ್ರೈ ಮಾಡಿ ರುಚಿಯಾಗಿ ತಿಂದು ಟೇಸ್ಟ್ ಮಾಡಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.